ಓಕೆ, ಸೊ 1 ವೋಲ್ಟ್ ಅಂದ್ರೆ 1 ಜೌಲ್ per 1 ಕೂಲಂಬ್. ಅಂದ್ರೆ ವರ್ಕ್ ಡನ್ ಅನ್ನ ಯಾವತ್ತು ವಿ ಮೆಜರ್ ಇನ್ ಜೌಲ್, ಆಯ್ತಾ. ಅಂಡ್ ಇದು ಚಾರ್ಜ್ ಕೂಲಂಬ್. ಓಕೆ, ಸೊ ಅಂದ್ರೆ ಫಾರ್ಮುಲಾ ಪುನಃ ಬೇಕಾದ್ರೆ ಇಲ್ಲಿ ಬರೀತಾನೆ, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಓಕೆ, ಸೊ ಅದು ಪೊಟೆನ್ಷಿಯಲ್ ಡಿಫರೆನ್ಸ್. ನೋಡಿ, ಈಗ ಇಲ್ಲಿ ಕೆಳಗಡೆ ಒಂದು ಪ್ರಾಬ್ಲಮ್ ಇದೆ. ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ, ಆಯ್ತಾ. ಸೊ ನೋಡಿ, ಹೌ ಮಚ್ ವರ್ಕ್ ಈಸ್ ಡನ್, how much work is done in moving a charge 2 coulomb across 2 points having potential difference 12 volt. ಅಂದ್ರೆ ಏನರ್ಥ, ಎಷ್ಟು ವರ್ಕ್ ಡನ್ ಮಾಡಿದ್ದಾರೆ ಅಂತ. ಸೊ ಯು ಆಲ್ರೆಡಿ ನೋ. ನೋಡಿ, ಯಾವತ್ತು ಪ್ರಾಬ್ಲಮ್ ಮಾಡುವಾಗ ಫಸ್ಟ್ ಗೆ ಒಂದು ಗಿವನ್ ಬರಿಬೇಕು. ಏನ್ ಕೊಟ್ಟಿದ್ದಾರೆ ನೋಡಿ, ಹೌ ಮಚ್ ವರ್ಕ್ ಡನ್ ಅಂತ ಕೇಳಿದ್ದಾರೆ, ಅಂದ್ರೆ ಡಬ್ಲ್ಯೂ ಹುಡುಕ್ಬೇಕು, ಏನಂತ ಹುಡುಕ್ಬೇಕು, ಆಯ್ತಾ. ಚಾರ್ಜ್ ಕೊಟ್ಟಿದ್ದಾರೆ, ಅಂದ್ರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕ್ಯೂ ಕೊಟ್ಟಿದ್ದಾರೆ, ದಟ್ ಇಸ್ ನಥಿಂಗ್ ಬಟ್ 2 ಕೂಲಂಬ್ ಅಂತ ಕೊಟ್ಟಿದ್ದಾರೆ across 2 points having a potential difference of 12 volt. Potential difference ಎಷ್ಟು ಅಂದ್ರೆ V, potential difference ಅಂದ್ರೆ V, potential difference 12. ಸೊ ಈಗ ಇದು ಮೂರು ಕನೆಕ್ಟ್ ಆಗೋ ಫಾರ್ಮುಲಾ ಯಾವುದು, ದಟ್ ಇಸ್ ನಥಿಂಗ್ ಬಟ್ V is equal to W by Q. ಹೌದಾ. ಸೊ ನಿಮಗೆ Q ಹುಡುಕ್ಲಿಕ್ಕೆ, ಸೊ Q is Q ಅಲ್ಲ, ಯಾವ್ದು ಹುಡುಕ್ಲಿಕ್ಕೆ, W ಹುಡುಕ್ಲಿಕ್ಕೆ. ಸೊ W is equal to V into Q. ಸೊ ಮಲ್ಟಿಪ್ಲೈ ಮಾಡೋದು, ದ ಆನ್ಸರ್ ಇಸ್ 24 ಜೌಲ್. ಓಕೆ, ಸೊ ಈ ತರ. ಓಕೆ, ಅರ್ಥ ಆಯ್ತಾ ಈ ಪ್ರಾಬ್ಲಮ್. ಸೊ ಈ ತರ ಕೊಟ್ಟಿರ್ತಾರೆ. ಈಗ ಇದರಲ್ಲಿ ವರ್ಕ್ ಡನ್ ಕೇಳಿದ್ದಾರೆ, ಕೆಲವೊಮ್ಮೆ ಚಾರ್ಜ್ ಕೇಳ್ಬೋದು, ಕೆಲವೊಮ್ಮೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳ್ಬೋದು ಅಂತ. ಈ ಫಾರ್ಮುಲಾದಲ್ಲೇ ನೀವು ನೋಡ್ಬೇಕು ಹೇಗೆ ಮಾಡುದು ಅಂತ. ಅದಕ್ಕೆ ಫಸ್ಟ್ ಗೆ ಗಿವನ್ ಬರಿಬೇಕು ಈ ತರ, ಆಯ್ತಾ. ಸೊ ಗಿವನ್ ಬರ್ದಾಗ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ, ಆಯ್ತಾ. ಡೌಟ್ ಇದೆಯಾ ಇಲ್ಲಿ ತನಕ? ಡೌಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಪಾರ್ಟಿಗೆ ಹೋಗುವ. ರಿಪ್ಲೈ ಮಾಡಬೇಕು ನಂಗೆ. ಓಕೆ, ಸರಿ. ಸೊ we can continue ಅಲ್ಲ. ಸರಿ, ಈಗ ನಾವು ರೆಸಿಸ್ಟೆನ್ಸ್ ಬಗ್ಗೆ ಕಲ್ತ್ವಿ ಅಲ್ವಾ, ಆಲ್ರೆಡಿ ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ. ಸೊ ನೆಕ್ಸ್ಟ್ ಇದೆಲ್ಲ ನಾನು ಹೇಳಿದ್ದೀನಿ ನಿಮಗೆ ಏನು ಅಂತ. ಇದು ಕೀ, ಸ್ವಿಚ್ ಅಂತ ಅರ್ಥ. ಸೊ ದಿಸ್ ಇಸ್ ಸ್ವಿಚ್. ಇದು ನೋಡಿ ಹೇಳಿದ್ದೇನೆ, ಒಂದು ಸೆಲ್ ಅಂದ್ರೆ ಒಂದೇ ಇರ್ತದೆ, ಬ್ಯಾಟ್ರಿ ಅಂದ್ರೆ 3 ಕನೆಕ್ಟ್ ಮಾಡಿರ್ತಾರೆ. ಇದು ಸ್ವಿಚ್ ಓಪನ್, ಈ ತರ ಹಾಕಿದ್ರೆ ಕ್ಲೋಸ್, ಇದು ಜಾಯಿಂಟ್, ಇದು ಜಂಪರ್ ಅಂದ್ರೆ ಅಲ್ಲಿ ಇಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟ್ ರೆಸಿಸ್ಟರ್, ರಿಯೋಸ್ಟಾಟ್ ಹೇಳಿದ್ದಾಗ, ಆಮೇಲೆ ಆಮೀಟರ್, ವೋಲ್ಟ್ ಮೀಟರ್, ಇಷ್ಟು ಹೇಳಿದ್ದೆ. ಓಕೆ, ಸರಿ. ಈಗ ಓಮ್ಸ್ ಲಾ. ಓಮ್ಸ್ ಲಾ ಅಂದ್ರೆ ಏನು ಅಂತ ನಾವು ಕಲಿಬೇಕು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಆಯ್ತಾ. ಓಮ್ಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್. ಇದು ಪ್ರತಿ ಸತಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವುದೇ ಡೌಟ್ ಬೇಡ ನಿಮಗೆ, ಕೇಳುದಿಲ್ವಾ ಅಂತ, ಅದು ಕೇಳಿಯೇ ಕೇಳ್ತಾರೆ, ಆಯ್ತಾ. ಸೊ ನಾನೀಗ ಓಮ್ಸ್ ಲಾ ಅನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಓಮ್ಸ್ ಲಾ ಅಂದ್ರೆ ನಾವು ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡಬೇಕು, ಅದಕ್ಕೆ ಒಂದು ಬ್ಯಾಟ್ರಿ ಇರಬೇಕು, ಆಮೇಲೆ ಅದಕ್ಕೆ ಆಮೀಟರ್ ನ ಕನೆಕ್ಟ್ ಮಾಡ್ಬೇಕು ಹೀಗೆ, ಆಮೇಲೆ ವೋಲ್ಟ್ ಮೀಟರ್ ನ ಈಗ ಕನೆಕ್ಟ್ ಮಾಡ್ಬೇಕು. ನಾನು ಆಗ ಹೇಳಿದ್ದೆ ಕರೆಂಟ್ ಎಲ್ಲಿಂದ ಎಲ್ಲಿಗೆ ಹೋಗೋದು ಹೇಳ್ಬೋದಾ? ಎಲ್ಲಿಂದ ಎಲ್ಲಿಗೆ ಹೋಗೋದು ಕರೆಂಟ್? ಯಾವ ಎಂಡಿಂದ ಯಾವ ಎಂಡಿಗೆ ಹೋಗೋದು ಕರೆಂಟ್? Positive to negative. Yes, positive to negative ಅಲ್ವಾ. ಸೊ ಕರೆಂಟ್ ಫ್ಲೋಸ್ ಫ್ರಮ್ ಹಿಯರ್ ಟು, ಇಲ್ಲಿ ಪ್ಲಸ್ ಮೈನಸ್ ಹಾಕಿ ಕರೆಕ್ಟ್ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎಲ್ಲಿ ಫಸ್ಟ್ ಗೆ ಕರೆಂಟ್ ಹೋಗಿ ಮುಟ್ತದೋ ಅದು ಪ್ಲಸ್, ಆಯ್ತಾ. ಎಲ್ಲಿಂದ ಕರೆಂಟ್ ಹೊರಗೆ ಬರ್ತದೆ ಅದು ನೆಗೆಟಿವ್. ನೋಡಿ, ಇಲ್ಲಿ ಫಸ್ಟ್ ಕರೆಂಟ್ ಫಸ್ಟ್ ಬರುದಲ್ವಾ, ಈ ಕಡೆಯಿಂದ ವಾಪಸ್ ಹೋಗುದು ಹಿಂದೆಗಡೆ ಈ ಕಡೆಗೆ, ನೆಗೆಟಿವ್. ಇನ್ನೊಂದು ನೀವು ನೆನ್ಪಿಟ್ಕೋಬೇಕು,
ಯಾವತ್ತೂ ಕೂಡ ವೋಲ್ಟ್ ಮೀಟರ್ ಅನ್ನ ಈ ತರನೇ ಕನೆಕ್ಟ್ ಮಾಡೋದು, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋದು, ಆಯ್ತಾ. ಅಂಡ್ ಕರೆಂಟ್ ಮೀಟರ್ ಅನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡೋದು. ಪ್ಯಾರಲಲ್ ಅಂದ್ರೆ ಈ ತರ, ಆಯ್ತಾ. ಈ ತರ ಯಾವ್ದೋ ಒಂದು ಸರ್ಕ್ಯೂಟ್ ಇರ್ತದೆ, ಇಲ್ಲಿ ಹೀಗೆ ಒಂದು ಏನೋ ಇರ್ತದೆ, ಅದಕ್ಕೆ ಪ್ಯಾರಲಲ್. ಇದು ಸೀರೀಸ್ ಅಂದ್ರೆ ಅದರಲ್ಲೇ ಲೈನ್ ಅಲ್ಲಿ ಹೀಗೆ ಕನೆಕ್ಟ್ ಮಾಡಿದ್ರೆ ಅದನ್ನ ಸೀರೀಸ್ ಅಂತ ಕರೆಯೋದು, ಆಯ್ತಾ. ಸೊ ನೆನಪಿಟ್ಕೊಳ್ಳಿ, ಕರೆಂಟ್ ಯಾವತ್ತು ಸೀರೀಸ್, ವೋಲ್ಟೇಜ್ ಯಾವತ್ತೂ ಕೂಡ ಈ ತರ ಪ್ಯಾರಲಲ್ ಆಗಿ ನೋಡೋದು. ಇದು ನೆನಪಿರ್ಬೇಕು, ಇದು ತುಂಬಾ ಜನಕ್ಕೆ ಗೊತ್ತಿರುವುದಿಲ್ಲ, ತಪ್ಪು ಮಾಡ್ತಾರೆ ಎಲ್ಲರೂ ಕೂಡ. ಸೊ ನೀವು ಆ ಮಿಸ್ಟೇಕ್ಸ್ ಮಾಡಬಾರ್ದು, ಆಯ್ತಾ. ಸರಿ, ಇದಾಯ್ತು. ಈಗ ಓಮ್ಸ್ ಲಾ ಏನು ಅಂತ ಹೇಳ್ತೇನೆ ನೋಡಿ. ನಾವ್ ಇಲ್ಲಿಂದ ವೋಲ್ಟೇಜ್ ವಿ ಕೊಡ್ತೇವೆ, ಆಗ ಒಂದಷ್ಟು ವೋಲ್ಟೇಜ್ ಇಲ್ಲಿ ಇರುತ್ತೆ, ಇದು ಕರೆಂಟ್ ಫ್ಲೋ ಆಗ್ತದೆ. ಸೊ ಇದರಲ್ಲಿ ಹೋಗುವ ಕರೆಂಟ್ ಅನ್ನ ನಾವು ಐ ಅಂತ ಡಿಸೈಡ್ ಮಾಡುವ, ಆಯ್ತಾ. ಈಗ ಡೆಫಿನಿಷನ್ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ವೋಲ್ಟೇಜ್, ಆಯ್ತಾ. ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟೂ ಎಂಡ್ಸ್ ಆಫ್ ದ ಕಂಡಕ್ಟರ್. ಕಂಡಕ್ಟರ್ ಅಂದ್ರೆ ಇಲ್ಲಿ ರೆಸಿಸ್ಟರ್. ಅಕ್ರಾಸ್ ದಿ ಟೂ ಎಂಡ್ಸ್ ಆಫ್ ದ ಕಂಡಕ್ಟರ್ ಅಂದ್ರೆ ಇದರೆರಡರ ನಡುವೆ ಇರುವಂತಹ ಪೊಟೆನ್ಶಿಯಲ್ ಡಿಫರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಅಂದ್ರೆ ಏನರ್ಥ ಅಂದ್ರೆ, ಇದರಲ್ಲಿ ರೆಸಿಸ್ಟರ್ ನ ಅಕ್ರಾಸ್ ಇರುವಂತ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್ ಅಂತ. ಅಂದ್ರೆ ಏನರ್ಥ ಹೇಳ್ತೇನೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ವೋಲ್ಟೇಜ್ ಅನ್ನ ನೀವು ಜಾಸ್ತಿ ಮಾಡಿದ್ರೆ, ಈಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನು ಅಂತ ಹೇಳಿದ್ರೆ, ಮ್ಯಾಥಮ್ಯಾಟಿಕಲಿ ನೀವು ಒಂದು ಕ್ವಾಂಟಿಟಿಯನ್ನ ವೇರಿ ಮಾಡಿದ್ರೆ ಇನ್ನೊಂದು ಕ್ವಾಂಟಿಟಿ ಕೂಡ ವೇರಿ ಆಗ್ತದೆ. ಅದು ನೀವು ವಿ ಅನ್ನ ಜಾಸ್ತಿ ಮಾಡಿದ್ರಿ ಅಂತ ಆದ್ರೆ ಐ ಕೂಡ ಜಾಸ್ತಿ ಆಗ್ತದೆ, ವಿ ಅನ್ನ ಕಮ್ಮಿ ಮಾಡಿದ್ರಿ ಅಂತ ಆದ್ರೆ ಐ ಕೂಡ ಕಡಿಮೆ ಆಗ್ತದೆ. ಕಾಲ್ ದೆಮ್ ಆಸ್ ಅ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ನಾವು ಕರಿತೀವಿ. Directly proportional in the sense, if you vary one quantity, other quantity will also vary in the same manner. Okay. Inversely proportional ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದಿರುತ್ತೆ, ಆಯ್ತಾ, ಈ ತರ ಏನೋ ಒಂದಿರುತ್ತೆ. A is inversely proportional to B ಅಂತ ಇದೆ. Inversely proportional ಅಂದ್ರೆ, as you increase the value of A, value of B decreases. ಆಯ್ತಾ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಇನ್ವರ್ಸ್, ಒಂದಕ್ಕಿಂತ ಒಂದು ವಿರುದ್ಧ. ಸೊ ಬಟ್ ಓಮ್ಸ್ ಲಾದಲ್ಲಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನೋಡಿ, ನಾನು ಪುನಃ ಹೇಳ್ತೇನೆ ಡೆಫಿನೇಷನ್, ಆಯ್ತಾ. ಜಸ್ಟ್ ಅ ಮಿನಿಟ್, ಐ ವಿಲ್ ಇರೇಸ್ ದಿಸ್ ಸೊ ದಟ್ very confusion spread. Okay. The potential difference across the two ends of the conductor is directly proportional to the current flowing through the circuit at constant temperature. ಅಂತ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕು, ಟೆಂಪರೇಚರ್ ಚೇಂಜ್ ಆಗ್ತಿರ್ಬಾರ್ದು. ಈಗ ನೀವು ನೋಡಿ, ನಂಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆಯಾ ಅಂತ, ಎಲ್ಲರೂ ಕೂಡ ಸಿಯಾಚಿನ್ ಅನ್ನೋ ಪ್ಲೇಸ್ ಕೇಳಿದಿರಲ್ಲ, ಸಿಯಾಚಿನ್ ಅಂತ. ನಮ್ಮ ಆರ್ಮಿ ಮೆನ್ ಅಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಹೌದಾ. ಸೊ ಅಲ್ಲಿಯ ಟೆಂಪರೇಚರ್ ಗೊತ್ತಾ ನಿಮಗೆ? ಇಟ್ ವಿಲ್ ಬಿ -20. ದ ಟೆಂಪರೇಚರ್ ವಿಲ್ ಬಿ -20. ಆ -20 ಅಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ವರ್ಕ್ ಆಗ್ಬೇಕು ಅಂದ್ರೆ ಆಗ ಅಲ್ಲಿಗೆ ಸ್ವಲ್ಪ ಬೇರೆ ತರದ ಕಾಂಪೊನೆಂಟ್ಸ್ ನಾವು ಯೂಸ್ ಮಾಡ್ಬೇಕು. ಅಂದ್ರೆ ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ, ರೆಸಿಸ್ಟರ್ ವ್ಯಾಲ್ಯೂ ವಿಲ್ ಚೇಂಜ್ ಅಕಾರ್ಡಿಂಗ್ ಟು ದ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಆದಾಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತದೆ. ಆದ ಕಾರಣ ಟೆಂಪರೇಚರ್ ಮ್ಯಾಟರ್ಸ್. ಸೊ ನೀವು ಡೆಫಿನಿಷನ್ ಬರೆಯುವಾಗ ಎಕ್ಸಾಮ್ ಅಲ್ಲಿ ಯು ಶುಡ್ ನಾಟ್ ಫಾರ್ಗೆಟ್ ಟು ಮೆನ್ಷನ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಎಟ್ ಎಂಡ್ ಆಫ್ ದ ಸೆಂಟೆನ್ಸ್. ಓಕೆ. ಸೊ ಆದ ಕಾರಣ ಪುನಃ ಹೇಳ್ತೇನೆ ನೋಡಿ, the potential difference across the two ends of the conductor is directly proportional to the current flowing through the conductor at a constant temperature. So this is the definition of Ohm's law. Okay, ಇದನ್ನ ಕಂಡುಹಿಡಿದಿದ್ದು ಓಮ್ ಅನ್ನೋನು. ಸೊ ಅದಕ್ಕೆ ಓಮ್ಸ್ ಲಾ, ಆಯ್ತಾ. ಸರಿ, ಈಗ ಮ್ಯಾಥಮ್ಯಾಟಿಕಲಿ ಆಗಿ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಇದೆ, ಆಯ್ತಾ. ಮ್ಯಾಥಮ್ಯಾಟಿಕಲಿ ಆಗಿ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಇದೆ. ಈಗ ಈ ಪ್ರಪೋರ್ಷನಾಲಿಟಿಯನ್ನ ತೆಗೆದು ವಿ ಹ್ಯಾವ್ ಟು ಇಂಟ್ರಡ್ಯೂಸ್ ಈಕ್ವಲ್ ಸೈನ್. ಒಂದು ಫಾರ್ಮುಲಾ ಬರಿಬೇಕು ಅಂದ್ರೆ ನಮಗೆ ಪ್ರಪೋರ್ಷನಾಲಿಟಿ ಇರಬಾರ್ದು,
ಆ ಪ್ರೊಪೋರ್ಷನಾಲಿಟಿಯನ್ನ ತೆಗೆದು ವಿ ಆರ್ ಇಂಟ್ರಡ್ಯೂಸಿಂಗ್ ಒನ್ ಈಕ್ವಲ್ ಸೈನ್ ಹಾಕ್ಬೇಕಂದ್ರೆ ದೆನ್ ವಿ ಹ್ಯಾವ್ ಟು ಇಂಟ್ರಡ್ಯೂಸ್ ಅ ಕಾನ್ಸ್ಟೆಂಟ್. ಯಾವುದೋ ಒಂದು ನಂಬರ್ ಇಂದ ನಾವು ಮಲ್ಟಿಪ್ಲೈ ಮಾಡಬೇಕು, ಆಗ ಮಾತ್ರ ಅದು ಈಕ್ವಲ್ ಆಗ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಆ ನಂಬರ್ ಇಸ್ ನಥಿಂಗ್, ಅಥವಾ ಆ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಆರ್. ಅದು ಇದು ಆರ್. ಅದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಓಕೆ, ಸೊ ಇದು ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಆಯ್ತಾ. ಸೊ ಇದನ್ನ ಹೇಗೆ ನೆನ್ಪಿಟ್ಕೋಬಹುದು ಗೊತ್ತಾ ನಿಮಗೆ ಎಕ್ಸಾಮಿಗೆ? ನೋಡಿ, ನಾನು ಇಲ್ಲಿ ಬರೀತೇನೆ, ವಿ ಇಸ್ ಈಕ್ವಲ್ ಟು ಐ ಆರ್ ಫಾರ್ಮುಲಾ. ಆಯ್ತಾ. ಇದನ್ನ ಹೇಗೆ ನೆನ್ಪಿಟ್ಕೋಬಹುದು ಅಂದ್ರೆ ವೆರಿ ಇಂಪಾರ್ಟೆಂಟ್ ರಿಲೇಷನ್ ಅಂತ ನೆನಪಿಟ್ಕೋಬಹುದು. ನಿಮಗೆ ಎಕ್ಸಾಮ್ ಅಲ್ಲಿ ಮರಿಬಾರ್ದು ಅನ್ನೋದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ರಿಲೇಷನ್ ಅಂತ ನೆನ್ಪಿಟ್ಕೋಬಹುದು. ಆಯ್ತಾ. ವೆರಿ ಇಂಪಾರ್ಟೆಂಟ್ ರಿಲೇಷನ್ ವಿ ಇಸ್ ಈಕ್ವಲ್ ಟು ಐ ಆರ್. ಈಗ ಈ ಫಾರ್ಮುಲಾ ಬಂದದ್ದು ಹೇಗೆ ಅಂತ ನಿಮಗೆ ಗೊತ್ತಾಯ್ತಲ್ವಾ. ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಇಂದ. ಸೊ ಇದು ನಿಮಗೆ ಗೊತ್ತಿರಲೇಬೇಕು, ಇದು ಇಂಪಾರ್ಟೆಂಟ್, ಈ ಫಾರ್ಮುಲಾ ಮತ್ತೆ ಡೆಫಿನಿಷನ್. ಅಂಡ್ ಈ ಫಾರ್ಮುಲಾ ಇಂಪಾರ್ಟೆಂಟ್ ಯಾಕೆ ಗೊತ್ತಾ? ನಿಮಗೆ ಪ್ರಾಬ್ಲಮ್ಸ್ ಬರ್ತದೆ. ಪ್ರಾಬ್ಲಮ್ಸ್ ಮಾಡಬೇಕು ಅಂದ್ರೆ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು, ಹಾಗಿದ್ರೆ ಮಾತ್ರ. ಸರಿ, ಈಗ ಇದರಲ್ಲಿ ಕೆಲವು ಮ್ಯಾಥಮ್ಯಾಟಿಕ್ಸ್ ನೀವು ಕಲ್ತ್ಕೋಬೇಕು. ಕಿಲೋ ಅಂದ್ರೆ ಎಷ್ಟು ಹೇಳ್ಬೋದಾ ನಂಗೆ? ಕಿಲೋ ಅಂದ್ರೆ ಎಷ್ಟು ಹೇಳ್ಬೋದಾ? ವ್ಯಾಲ್ಯೂ ಎಷ್ಟು ಕಿಲೋದು? 1 kg ಅಂತೆಲ್ಲ ಹೇಳ್ತಾವಲ್ಲ. ಕಿಲೋ ಅಂದ್ರೆ 1000 ಗ್ರಾಮ್ ಅಂದ್ರೆ 1000, ಅಥವಾ ವಿ ಕ್ಯಾನ್ ರೈಟ್ ಇಟ್ ಆಸ್ 10 to the power 3 ಅಲ್ವಾ. ವಿ ಕ್ಯಾನ್ ರೈಟ್ ಇಟ್ ಆಸ್ 10 to the power 3. ಅದೇ ಮೆಗಾ ಎಷ್ಟು ಹೇಳ್ಬೋದಾ ನಂಗೆ? ಮೆಗಾ ಅಂದ್ರೆ ಎಷ್ಟು? ಐಡಿಯಾ ಇದೆಯಾ? ನೋಡಿ, ಮೆಗಾವನ್ನ ನೀವು ಕೇಳಿದಿರಿ, ಎಲ್ಲಿ ಕೇಳಿದಿರಿ ಹೇಳ್ಬೋದಾ ನಂಗೆ? ಸ್ವಲ್ಪ ಯೋಚನೆ ಮಾಡಿ ಅಂತೆ. ಪುತ್ತೂರಲ್ಲಿರೋ ಮೆಗಾ ಕ್ಲಾಸ್ ಅಲ್ಲ, ಬೇರೆ. ನೋಡಿ, 1 MB 2 MB 5 MB ಅಂತೆಲ್ಲ ನೀವು ನೋಡ್ತೀರಲ್ವಾ ಮೊಬೈಲ್ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಡೌನ್ಲೋಡ್ ಮಾಡುವಾಗ. ಎಂ ಅಂದ್ರೆ ಏನು? ಮೆಗಾ. ಮೆಗಾ ಅಂದ್ರೆ 10 to the power 6. ನೋಡಿ, ಇದು ನಿಮಗೆ ಗೊತ್ತಿರಬೇಕು, ಯಾಕೆಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬೇಕು. ಮೆಗಾ ಅಂದ್ರೆ 10 to the power 6. ಇದೆಲ್ಲ ಪ್ಲಸ್ ಅಲ್ಲ ಇದು. ಅದೇ 10 to the power -2 ಅಂದ್ರೆ ಏನು ಗೊತ್ತಾ? ಏನ್ ಹೇಳ್ತಾರೆ ಅಂತ ಗೊತ್ತಾ? 10 to the power -2ಗೆ, 10 to the power -3ಗೆ ಏನ್ ಹೇಳ್ತಾರೆ ಅಂತ ಯಾರಾದ್ರೂ ಹೇಳ್ಬೋದಾ ನಂಗೆ? ಓಕೆ, ನಂಗೆ ಲೆಂತ್ ಇದು ಯೂನಿಟ್ ಹೇಳ್ಬೋದಾ? ಲೆಂತ್ ಇದು ಯೂನಿಟ್ ಏನು? ಸೆಂಟಿಮೀಟರ್. ಓಕೆ, ಸೊ ಇದು ತುಂಬಾ ಜನ ಮಾಡೋ ಮಿಸ್ಟೇಕ್. ಸೆಂಟಿಮೀಟರ್ ಅಂತ ಹೇಳ್ಬಾರ್ದು, ಇಟ್ಸ್ ಓನ್ಲಿ ಮೀಟರ್. ಆಯ್ತಾ. ಈಗ ಮೀಟರ್ ಅಂತ ಹೇಳ್ಬೇಕು, ಸೆಂಟಿಮೀಟರ್ ಅಂತ ಹೇಳಲಿಕ್ಕಿಲ್ಲ. ಯಾಕೆ ಅಂತ ಹೇಳ್ತೇನೆ. ಸೆಂಟಿ ಅಂದ್ರೆ ಏನು ಯಾರಿಗಾದ್ರೂ ಗೊತ್ತಾ? ವಾಟ್ ಯು ಮೀನ್ ಬೈ ಸೆಂಟಿ? ಸೆಂಟಿ ಅಂದ್ರೆ ಏನು ಗೊತ್ತಾ ಯಾರಿಗಾದ್ರೂ? ಸೆಂಟಿ ಅಂದ್ರೆ 10 to the power -2 ಅಂತ ಅರ್ಥ. ಓಕೆ, ಸೊ ಇದು ನೀವು ಮರಿಬಾರ್ದು ಇವತ್ತಿಂದ. ಸೆಂಟಿ ಅಂದ್ರೆ 10 to the power -2. ಸೊ 1 ಸೆಂಟಿಮೀಟರ್ ಅಂದ್ರೆ 1 × 10 to the power -2 ಮೀಟರ್ ಅಂತ ಅರ್ಥ. 10 to the power -2 ಅನ್ನ ಹೇಗೆ ಬರೀಬಹುದು? ಅದನ್ನ 0.01 ಅಂತ ಬರೆಯುದು. ಈ ತರ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ನಾವು 10 to the power ಅಲ್ಲಿ ಬರೆಯುದು. ಆಯ್ತಾ. ಅದೇ ತರ 10 to the power -3 ಅಂದ್ರೆ ಅದನ್ನ ನಾವು ಮಿಲಿ ಅಂತ ಕರೆಯುದು. ಆಯ್ತಾ. ಎಂತ? ಮಿಲಿ. ಸೊ ನಿಮಗೆ ಕರೆಂಟ್ ಪ್ರಾಬ್ಲಮ್ ಅಲ್ಲಿ ಕೊಡುವಾಗ ಕರೆಂಟ್ 2 ಮಿಲಿ ಆಂಪಿಯರ್ ಅಂತ ಕೊಡ್ತಾರೆ ಈ ತರ. ಆಯ್ತಾ. ಸೊ 2 ಮಿಲಿ ಆಂಪಿಯರ್ ಅಂತ ಕೊಟ್ರೆ ನಿಮಗೆ ಗೊತ್ತಿರಬೇಕು ಮಿಲಿ ಅಂದ್ರೆ 10 to the power -3 ಅಂತ. ಸೊ ನೀವು ಆ ಮಿಲಿಯನ್ನ ಸಬ್ಸ್ಟಿಟ್ಯೂಟ್ ಮಾಡದೆ ಪ್ರಾಬ್ಲಮ್ ಮಾಡಿದ್ರೆ ಇಡೀ ಪ್ರಾಬ್ಲಮ್ ತಪ್ಪು.
ಆಯ್ತಾ? ಸೊ ಆದ ಕಾರಣ ಅದಕ್ಕೆ ಅಷ್ಟು ವ್ಯಾಲ್ಯೂ ಇದೆ. ಮಿಲಿ ಅಂದ್ರೆ 10⁻³ ಸೊ ಇದು ನಿಮಗೆ ನೆನಪಿರ್ಬೇಕು. ಆಯ್ತಾ? 10⁻³ ಅಂದ್ರೆ ಕಿಲೋ, 10⁻³ ಅಂದ್ರೆ ಮಿಲಿ. ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿ, ಈಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ ನಾವು. ಆಗ ನಿಮಗೆ ಕ್ಲಿಯರ್ ಅಂದಾಜ್ ಆಗುತ್ತೆ ಹೇಗೆ ಮಾಡುದು ಅಂತ. ನೋಡಿ, ಇದು ಓಮ್ಸ್ ಲಾ ನಾನೀಗ ಮಾಡಿದ್ದು ನಿಮಗೆ ಹೇಗೆ ಅಂತ. Just search for a problem. Okay. ನೋಡಿ ಇಲ್ಲಿ, how much current will an electric bulb draw? ನೋಡಿ, ಫಸ್ಟ್ ಗೆ ನಾನು ಆಗ್ಲೇ ಹೇಳಿದ್ದೆ ನಿಮಗೆ, you have to write the given values. ಸೊ ಇಷ್ಟೇ ಕ್ವಶನ್ ನೋಡಿ, ಫುಲ್ ನೋಡ್ಲಿಕ್ಕೆ ಹೋಗ್ಬೇಡಿ, ಇಷ್ಟೇ ಸಾಕು ಈಗ ನಮಗೆ. ಇನ್ನುಳಿದ ಕ್ವಶನ್ ಬೇಡ, ಇದೆಲ್ಲ ಬೇಡ. ಇಲ್ಲಿ ತನಕ ಮಾತ್ರ ನೋಡಿ. ಇಲ್ಲಿಂದ how much current will an electric bulb draw from a 220 volt source? ಅಂದ್ರೆ ಏನ್ ಕೊಟ್ಟಿದ್ದಾರೆ ಈಗ ಹುಡುಕ್ಲಿಕ್ಕೆ, ಏನು ಐ, ಹೌ ಮಚ್ ಕರೆಂಟ್ ಅಂತ ಕೇಳಿದ್ದಾರೆ. ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಐ ಫ್ರಮ್ ಅ 220 ವೋಲ್ಟ್ ಸೋರ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನರ್ಥ, ವೋಲ್ಟೇಜ್ ಈಸ್ 220 ವೋಲ್ಟ್ ಅಂತ ಅರ್ಥ. ಓಕೆ, ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಫಿಲಮೆಂಟ್ ಈಸ್ 1200, ಅಂದ್ರೆ ಆರ್ is equal to 1200 ohm ಅಂತ ಆಯ್ತು. Now you have to use the formula. Formula ಏನು? V is equal to I into R. ಈಗ ನೀವು ನೋಡ್ಬೇಕು, ಏನು ಹುಡುಕ್ಲಿಕ್ಕೆ, ಐ ಹುಡುಕ್ಲಿಕ್ಕಲ್ವಾ? ಸೊ ಆಗ ನಿಮಗೆ ಈ ಫಾರ್ಮುಲಾವನ್ನು ಸ್ವಲ್ಪ ಅರೇಂಜ್ ಮಾಡಬೇಕು. ಸೊ ಹೌ ಯು ಕ್ಯಾನ್ ಅರೇಂಜ್ ಇಟ್? I is equal to V divided by R. ಕರೆಕ್ಟ್? ಸೊ ದಟ್ V ಅಂದ್ರೆ ಏನು? 220 ವೋಲ್ಟ್. ನೋಡಿ ಇಲ್ಲಿ ಮಾಡಿದ್ದಾರೆ. V ಅಂದ್ರೆ 220 ವೋಲ್ಟ್, R ಅಂದ್ರೆ 1200. ಸೊ ದ ಕರೆಂಟ್ ಇಸ್ 0.18 ಆಂಪಿಯರ್. ಕರೆಕ್ಟ್? ಗೊತ್ತಾಯ್ತಾ ಹೇಗೆ ಅಂತ? ಅರ್ಥ ಆಯ್ತಾ ಈ ಪ್ರಾಬ್ಲಮ್ ಹೇಗೆ ಮಾಡೋದು ಅಂತ? ಸರ್, ಅಲ್ಲಿ V ಬೈ R ಅಂತಲೇ ಯಾಕೆ ಬರೀಬೇಕು? ಅಂದ್ರೆ ಈಗ ನಿಂಗೆ ಹುಡುಕ್ಲಿಕ್ಕೆ ಯಾವುದು, ನಿಂಗೆ ಹುಡುಕ್ಲಿಕ್ಕೆ ಬೇಕಾಗಿದ್ದು ಯಾವುದು, ಕ್ವೆಶ್ಚನ್ ಅಲ್ಲಿ ಇರೋದು ಯಾವ್ದು ಹೇಳು? ಐ ಅಲ್ವಾ? ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಐ ಅಲ್ವಾ? ಸೊ ಆಗ ನೀನು ಈ ಈಕ್ವೇಶನ್ ಅನ್ನ ಐಗೆ ಸರಿಯಾಗಿ ಅರೇಂಜ್ ಮಾಡ್ಬೇಕಲ್ವಾ? ಹಾಗೆ ನಿಂಗೆ ಈ ತರ ಬರುತ್ತೆ. ಅರ್ಥ ಆಯ್ತಾ? ಓಕೆ, ನೋಡ ಈ ಪ್ರಾಬ್ಲಮ್ ಅನ್ನು ಮಾಡಿ ನೋಡೋ ಒಮ್ಮೆ ಎಲ್ಲರೂ. Give me a second. ಇದನ್ನ ಮಾಡಿ ನೋಡುವ. ಇಲ್ಲಿದೆಲ್ಲ ಕ್ವೆಶನ್, ಇಲ್ಲಿಂದ ಇಲ್ಲಿ ತನಕ ಕ್ವೆಶನ್ ಅನ್ನು ನೋಡಿ ಮಾಡಿ ನೋಡ. ಫಸ್ಟ್ ಗೆ ಗಿವನ್ ಬರೀಬೇಕು. ನೋಡಿ, ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ. ನೋಡಿ, ಫಸ್ಟ್ ಗೆ ಗಿವನ್ ಬರೀರಿ. ನೀವು ನಂಗೆ ಚಾಟ್ ಬಾಕ್ಸ್ ಅಲ್ಲಿ ಪ್ರೈವೇಟ್ ಆಗಿ ಮೆಸೇಜ್ ಮಾಡ್ಬೇಕು ಕೂಡ್ಲೆ. ಈಗ ನಂಗೆ ಬರೀರಿ ನೋಡ, ಏನ್ ಹುಡುಕ್ಲಿಕ್ಕೆ. ಈಗ ನಾನು ಆಗ ಬರ್ದಿದ್ದೆ ಅಲ್ಲ, ಆತರ ಐ ಈಕ್ವಲ್ ಟು ಆರ್ ಈಕ್ವಲ್ ಟು ಆತರ ಚಾಟ್ ಬಾಕ್ಸ್ ಅಲ್ಲಿ ಕಳಿಸಿ ನೋಡ ಎಲ್ರು ಕೂಡ. ಕ್ವಿಕ್, ಎವ್ರಿ ಒನ್ ಅಲ್ಲಿ ಕಳಿಸ್ಬೇಡಿ, ನಂಗೆ ಡೈರೆಕ್ಟ್ ಮೆಸೇಜ್ ಕಳಿಸಿ ಅದರಲ್ಲಿ ಆಪ್ಷನ್ ಅಲ್ಲಿ. Very good, Prajwal. Prajwal, good. Aditya, very good. Abhiram,
Abhiram, direct answer? Okay, fine. Pavan, good. Aditya, AM, good. ಆದಿತ್ಯ ನೀನು ಯೂನಿಟ್ ಬರ್ದಿದ್ದು ರಾಂಗ್ ಆಗಿದೆ. ವಿ ಇಸ್ ಈಕ್ವಲ್ ಟು 220 ವೋಲ್ಟ್. ಆರ್ ಇದು ಯೂನಿಟ್ ರಾಂಗ್ ಆಗಿದೆ. ಸೊ ಓಮ್ ಅಲ್ವಾ ಯೂನಿಟ್? ಓಕೆ. ಪ್ರಜ್ವಲ್, ಓಕೆ ಕರೆಕ್ಟ್. ಹಿತೈಷಿ ಕರೆಕ್ಟ್. ಓಕೆ, ಹಾ 2.2 ಆಂಪಿಯರ್. ಓಕೆ ಫೈನ್. ಸೊ ಯು ಗಾಟ್ ಆನ್ಸರ್ 2.2 ಆಂಪಿಯರ್ ಅಲ್ವಾ? ಸೊ ಯು ಕ್ಯಾನ್ ಚೆಕ್ ಹಿಯರ್. ಕರೆಕ್ಟಾ? ಹೇಗೆ? ಸೊ ವೋಲ್ಟೇಜ್ 220 ವೋಲ್ಟ್, ಆರ್ 100 ಓಮ್. ಸೊ ಈಕ್ವೇಶನ್ ಕರೆಂಟ್ ಕ್ಯಾನ್ ಬಿ ಆಗಿನ ಹಾಗೆ ಫಾರ್ಮುಲಾ. ಸೊ ವಿ ಇಸ್ ಈಕ್ವಲ್ ಟು ಐ ಆರ್ ನಿಮಗೆ ಗೊತ್ತಿರೋದು, ವಿ ವೆರಿ ಇಂಪಾರ್ಟೆಂಟ್ ರಿಲೇಷನ್ ಅಂತ. ಬಟ್ ಫಾರ್ಮುಲಾ ನಿಮಗೆ ಐಗೆ ಮಾಡ್ಕೋಬೇಕು ನೀವು. ಸೊ ವಿ ಬೈ ಆರ್ ಆಗುತ್ತೆ. ಅಂಡ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್, ಅಂಡ್ ಆನ್ ಸಬ್ಸ್ಟಿಟ್ಯೂಟಿಂಗ್ ಯು ವಿಲ್ ಗೆಟ್ ದ ಆನ್ಸರ್ ಅಲ್ವಾ? So that's a very important aspect. ಅರ್ಥ ಆಯ್ತಾ? ನೋಡಿ, ಎಲ್ಲರೂ ಕೂಡ ಯೂನಿಟ್ ಬರಿಬೇಕು, ಸುಮ್ಮನೆ 2.2 ಅಂತ ಬರಿಬಾರ್ದು ಆಯ್ತಾ? ಯೂನಿಟ್ ತಪ್ಪಿಸ ಮಿಸ್ ಆಗ್ಬಾರ್ದು. ಎಲ್ಲಾದ್ರೂ ಮಿಸ್ ಆದ್ರೆ ನೀವು ಮಾರ್ಕ್ ತೆಗಿತಾರೆ SSLC ಅಲ್ಲಿ. ಸೊ ಆದ ಕಾರಣ ಯೂನಿಟ್ ಅಂತೂ ಕರೆಕ್ಟ್ ಬರಿಬೇಕು. 2.2 ಆಂಪಿಯರ್ ಅಂತ ಹೀಗಿರ್ಬೇಕು. ಓಕೆ, ಹಾಗಿದ್ರೆ ಮಾತ್ರ ನಿಮಗೆ ಈಸಿ ಆಗುತ್ತೆ. ಓಕೆ ಸರಿ. ಸೊ ಇಲ್ಲಿಗೆ ಇಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಕ್ಲಿಯರಾ? ಕ್ಲಾಸ್ ಚೆನ್ನಾಗಿ ಹೋಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಗೋಯಿಂಗ್ ಗುಡ್? ಯು ಕ್ಯಾನ್ ಜಸ್ಟ್ ಡ್ರಾಪ್ ಯುವರ್ ಮೆಸೇಜಸ್ ಆನ್ ದ ಚಾಟ್ ಬಾಕ್ಸ್ so that I feel okay, ನಿಮ್ಗೆ ಅರ್ಥ ಆಗ್ತಿದೆ ಅಂತ. I'll be happy and I'll get some boost up to continue the class. Okay, yes. Great. Okay, fine. Now on what factors does this resistance depend ಅನ್ನೋದನ್ನ we have to see. ಅಂದ್ರೆ ಯಾವ್ದ್ರ ಬೇಸಿಸ್ ಅಲ್ಲಿ, ಅಂದ್ರೆ ಹೇಗೆ ಅದು ಡಿಪೆಂಡ್ ಆಗಿದೆ, ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ಸೊ ನಾವ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಟು ಯು ಆಲ್. ಓಕೆ, ಈಗ ನಾನು ಆಗ್ಲೇ ಹೇಳ್ದೆ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಲ್ವಾ? ಸೊ ದಿಸ್ ಇಸ್ ಅ ಫಾರ್ಮುಲಾ, ನಿಮಗೆ ಗೊತ್ತಿದೆ. ಸೊ ಈ ಪ್ರಪೋರ್ಷನಾಲಿಟಿಯನ್ನ ತೆಗಿಲಿಕ್ಕೆ ನಾವು ಆರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆರ್ ಅಂತ ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಕ್ಲಿಯರ್ ಆಗಿ ನೋಡಿ. ಫಾರ್ ಎಕ್ಸಾಂಪಲ್, ನನಗೊಂದು ಸರ್ಕ್ಯೂಟ್ ಆಗ ನಿಮಗೆ ಮಾಡಿ ತೋರಿಸಿದೆ, ಪುನಃ ಅದನ್ನ ಮಾಡುದಿಲ್ಲ ಆಯ್ತಾ? ಈಗ ನಾನು ಇಲ್ಲಿ ವೇರಿ ಮಾಡ್ತೇನೆ ವೋಲ್ಟೇಜ್, ಒಮ್ಮೆ 2 ವೋಲ್ಟ್ ಕೊಡ್ತೇನೆ ಅಂತ ಇಟ್ಕೊಳ್ಳಿ ಆಯ್ತಾ? ಆಗ ನಾನು ಗ್ರಾಫ್ ಮಾಡ್ತೇನೆ ನೋಡಿ, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಆಯ್ತಾ? ಈಗ ನಾನು 2 ವೋಲ್ಟ್ ಕೊಟ್ಟೆ ಅಂತ ಇಟ್ಕೊಳ್ಳಿ ಆಯ್ತಾ? ಆಗ ಇಲ್ಲಿ ಕರೆಂಟ್ 2 ಆಂಪಿಯರ್ ಹೋಗ್ತದೆ ಆಯ್ತಾ? ಸೊ ಇಲ್ಲಿ 2 ಆಂಪಿಯರ್ ಇದೆ. ಸೊ ನಾನು ಗ್ರಾಫ್ ಪ್ಲಾಟ್ ಮಾಡೋಕೆ ಇಲ್ಲಿ ಮಾಡ್ತೇನೆ ಆಯ್ತಾ? ನೆಕ್ಸ್ಟ್ ನಾನು 4 ವೋಲ್ಟ್ ಕೊಡ್ತೇನೆ ಇಲ್ಲಿ, ಆಗ 4 ಆಂಪಿಯರ್ ಹೋಗ್ತದೆ ಆಯ್ತಾ? ಸೊ ನಾ ಒಂದು ಅಂದಾಜು ಇಲ್ಲಿ ಬರ್ತದೆ 4 ಆಂಪಿಯರ್. ಸೊ ಈ ತರ ಮಾಡಿದಾಗ ನಿಮಗೆ ಒಂದು ಗ್ರಾಫ್ ಬರ್ತದೆ. ಗ್ರಾಫ್ ಈ ತರ ಸ್ಟ್ರೇಟ್ ಲೈನ್ ಬರ್ತದೆ ಆಯ್ತಾ? ಸೊ ಸ್ಟ್ರೇಟ್ ಲೈನ್ ಬಂದಿದೆ ಅಂದ್ರೆ ಏನರ್ಥ ಅಂದ್ರೆ ಒಂದು ವ್ಯಾಲ್ಯೂ ಕಾನ್ಸ್ಟೆಂಟ್, ಆ ವ್ಯಾಲ್ಯೂ ಆರ್. ಅಂದ್ರೆ ಏನರ್ಥ ಅಂದ್ರೆ ನೀವು ಒಂದು ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಅನ್ನ, ಫಾರ್ ಎಕ್ಸಾಂಪಲ್ 100 ಓಮ್ ಇದು ರೆಸಿಸ್ಟರ್ ಅಂತ ಇಟ್ಕೊಳ್ಳಿ. ಆ 100 ಓಮ್ ಇದು ರೆಸಿಸ್ಟರ್ ಯಾವತ್ತು ಸರ್ಕ್ಯೂಟ್ ಅಲ್ಲಿ ಸೇಮೇ ಇರ್ತದೆ. ನೀವು ಕರೆಂಟ್ ಅನ್ನ ಮತ್ತೆ ವೋಲ್ಟೇಜ್ ಅನ್ನ ಚೇಂಜ್ ಮಾಡಿದಾಗ ಅದಕ್ಕೆ ಸರಿಯಾಗಿ ಇನ್ನೊಂದು ಚೇಂಜ್ ಆಗುತ್ತೆ, ಬಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಇರ್ತದೆ ಅನ್ನೋದು ಅರ್ಥ. ಓಕೆ ಸರಿ. ಈಗ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂತ ನಾವು ನೋಡ್ಬೇಕು ಆಯ್ತಾ? ಈಗ ನೋಡಿ, ನಮ್ಮ ತೂಕ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನಾವು ತುಂಬಾ ಬೇಜಾರಾದ್ರೆ ನಾವು ಸರಿ ಫುಡ್ ತಿನ್ನೋದಿಲ್ಲ, ಆಗ ನಾವು ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ. ಅಥವಾ ಕೆಲವೊಮ್ಮೆ ಪರ್ಪಸ್ಫುಲಿ ನಾವು ಏನೋ ಡಯಟಿಂಗ್ ಮಾಡ್ತೀವಿ, ಆಗ ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ, ಹೌದಾ? ಸೊ ಈ ತರ ಅದೇ ತರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ನೋಡುವ. ಸೊ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್. ಅಂದ್ರೆ ಒಂದು ಕಂಡಕ್ಟರ್ ಅಂತ ತಕೊಂಡ್ರೆ
ಒಂದು ಯಾವುದೋ ಒಂದು ಪೀಸ್, ಮೆಟಲ್ ಪೀಸ್ ತಕೊಂಡ್ರೆ ಆ ಮೆಟಲ್ ಪೀಸ್ ಇದು ಲೆಂತ್ ನೀವು ಜಾಸ್ತಿ ಮಾಡಿದ್ರಿ ಅಂತ ಆದ್ರೆ, ಲೆಂತ್ ಅನ್ನ ನೀವು ಎಕ್ಸ್ಟೆಂಡ್ ಮಾಡಿದ್ರಿ ಅಂತ ಆದ್ರೆ, ಆಗ ಏನಾಗುತ್ತೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ ವಿಲ್ ಆಲ್ಸೋ ಇನ್ಕ್ರೀಸ್. ಅಂದ್ರೆ ಅದರ ಅರ್ಥ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ, ಆಯ್ತಾ. ಸಿಮಿಲರ್ಲಿ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಏರಿಯಾ ಆಫ್ ದ ಕಂಡಕ್ಟರ್. ಅಂದ್ರೆ ಏನರ್ಥ, ನೀವು ಏರಿಯಾ ಜಾಸ್ತಿ ಮಾಡೋದು ಹೇಗೆ, ಈ ತರ, ಹೌದಾ, ಈ ತರ ಇದನ್ನ ಅಗಲ ಮಾಡ್ತಾ ಹೋದ್ರೆ ಅದು ಏರಿಯಾ ಜಾಸ್ತಿ ಆಗುತ್ತೆ. ಸೊ ಏರಿಯಾ ಜಾಸ್ತಿ ಆಯ್ತು ಅಂದ್ರೆ ಆಗ ರೆಸಿಸ್ಟೆನ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಬಿಕಾಸ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ, ಅಂದ್ರೆ ಏರಿಯಾ. ಎ ಅಂದ್ರೆ ಆಂಪಿಯರ್ ಕರೆಂಟ್ ಅಲ್ಲ, ಇಲ್ಲಿ ಏರಿಯಾ. ಸೊ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ದ ರಿಲೇಷನ್ ಏನೇನು ಅಂತ ಎರಡು ಗೊತ್ತಾಯ್ತು. ಏನು, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು the length of the conductor, resistance is inversely proportional to area of the conductor, and ಇನ್ನೊಂದು ಯಾವುದು ಅಂದ್ರೆ it is directly proportional to the temperature of the surroundings. ಅಂದ್ರೆ ನಾನು ಆಗ್ಲೇ ಹೇಳಿದೆ ಟೆಂಪರೇಚರ್ ಚೇಂಜ್ ಆದ್ರೆ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ ಅಂತ. ಸೊ ಒನ್ ಮೋರ್ ಇಸ್ ಟೆಂಪರೇಚರ್, ಅಂಡ್ ಇನ್ನೊಂದು ದ ನೇಚರ್ ಆಫ್ ದ ಮೆಟೀರಿಯಲ್, ಅಂದ್ರೆ ಯಾವ ಮೆಟೀರಿಯಲ್ ಇಂದ ಮಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ರೆಸಿಸ್ಟಿವಿಟಿ. ಸೊ ದೀಸ್ ಆರ್ ದ 4 ಪಾಯಿಂಟ್ಸ್ ಯು ಶುಡ್ ರಿಮೆಂಬರ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹೇಗೆ ಅಂದ್ರೆ, ಆನ್ ವಾಟ್ ಫ್ಯಾಕ್ಟರ್ ಡಸ್ ರೆಸಿಸ್ಟೆನ್ಸ್ ಡಿಪೆಂಡ್ ಅಂತ ಕೇಳಿದ್ರೆ ನೀವು ಈ 4 ಪಾಯಿಂಟ್ ಅನ್ನ ಮೆನ್ಷನ್ ಮಾಡಬೇಕು. ಯಾವ್ದೆಲ್ಲ, ಒಂದು ಲೆಂತ್ ಆಫ್ ದ ಕಂಡಕ್ಟರ್, ಇನ್ನೊಂದು ಏರಿಯಾ ಆಫ್ ದ ಕಂಡಕ್ಟರ್, ಬಟ್ ಅದು ಹೇಳ್ಬೇಕು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ, ಅಂಡ್ ಇನ್ನೊಂದು ನೇಚರ್ ಆಫ್ ದ ಮೆಟೀರಿಯಲ್, ಅಂಡ್ ಇನ್ನೊಂದು ಟೆಂಪರೇಚರ್. ಸೊ ದೀಸ್ ಆರ್ ದ 4 ಟಾಪಿಕ್ಸ್ ದಟ್ ಯು ಶುಡ್ ರಿಮೆಂಬರ್. ಓಕೆ, ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಈಗ ನೋಡಿ, ಪುನಃ ನಮಗೆ ಇಲ್ಲಿ ಪ್ರಪೋರ್ಷನಾಲಿಟಿ ಇದೆ. ಈ ಪ್ರಪೋರ್ಷನಾಲಿಟಿಯನ್ನ ತೆಗಿಬೇಕು. ಆಗ ನಾವು ಏನ್ ಮಾಡಬೇಕು, ಈಕ್ವಲ್ ಹಾಕ್ಬೇಕು. ಈಕ್ವಲ್ ಹಾಕಿದಾಗ ಅಲ್ಲಿ ಒಂದು ಟರ್ಮ್ ಬರ್ತದೆ, ಅದು ರೋ, ಅಂದ್ರೆ ರೆಸಿಸ್ಟಿವಿಟಿ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಈಗ. ಸೊ ದಿಸ್ ಇಸ್ ನಥಿಂಗ್ ಬಟ್ ರೆಸಿಸ್ಟಿವಿಟಿ. ಇದು ಈ ಪ್ರಪೋರ್ಷನಾಲಿಟಿ ತೆಗೆದು, ಸೊ ದಿಸ್ ಇಸ್ ಅ ಫಾರ್ಮುಲಾ. ಇದು ನೆನಪಿಡ್ಬೇಕು ನೀವು, ಇಂಪಾರ್ಟೆಂಟ್ ಫಾರ್ಮುಲಾ ಇದು ಕೂಡ. ಇದಂತೂ ಖಂಡಿತ ಬಂದೇ ಬರುತ್ತೆ. ಪ್ರಾಬ್ಲಮ್ ಫಾರ್ಮುಲಾ ಅಂತ ನಾ ಕೇಳಿದ್ದು, ಇದು ಫಾರ್ಮುಲಾ ಕೇಳ್ತಾರೆ ಅಂತಲ್ಲ, ಪ್ರಾಬ್ಲಮ್ಸ್ ಕೇಳ್ತಾರೆ ಇದು, ಆಯ್ತಾ. ಎಸ್ಪೆಷಲಿ ಈಗ ಹೊಸ ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ 5 ಮಾರ್ಕ್ಸ್ಗೆ ಅಂತ, ಆ 5 ಮಾರ್ಕ್ಸ್ ದಲ್ಲಿ ಇದೇ ಪ್ರಾಬ್ಲಮ್ ಕೇಳುದು. ಸೊ ಹೆಚ್ಚಾಗಿ ಈಗ ನಾನು ನೋಡಿರೋ ಹಾಗೆ. ಸೊ ಈ ಪ್ರಾಬ್ಲಮ್ ನಿಮಗೆ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಅದು ಮಾಡ್ತೇನೆ ನಾನು, ಸ್ವಲ್ಪ ಕಷ್ಟ ಉಂಟು, ಬಟ್ ನಿಮಗೇನು ಅಷ್ಟು ಕಷ್ಟ ಅನ್ಸಲ್ಲ ಬಿಡಿ, ನಾನು ಹೇಳ್ಕೊಡ್ತೇನೆ ಸಿಂಪಲ್ ಆಗಿ. ಬಟ್ ಈ ಫಾರ್ಮುಲಾ ಗೊತ್ತಿರ್ಬೇಕು. ಈಗ ನಾನು ಪುನಃ ಹೇಳ್ತೇನೆ ನೋಡಿ, ಆರ್ ಅಂದ್ರೆ ಏನು, ನನಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು ನೀವು ಮೆಸೇಜ್. ಆರ್ ಅಂದ್ರೆ ಏನು, ಅಂಡ್ ವಿತ್ ಯೂನಿಟ್ ಹಾಕ್ಬೇಕು. ಹಾಕಿ ನೋಡುವ. ಆರ್ ಅಂದ್ರೆ ಏನು, everyone in the meeting, please do answer on the chat box. Okay, R is resistor and ohm is the unit. Okay, next L andre eno, length of the conductor, unit is meter. Okay, ಇದು ಏನು, A ಅಂದ್ರೆ ಏನು, okay, what is the unit, what is the unit of area, ಮೀಟರ್ ಸ್ಕ್ವೇರ್, ಹೌದಾ, ಮೀಟರ್ ಸ್ಕ್ವೇರ್. ಈಗ ನೋಡಿ, ನಾನು ಇದನ್ನ ನಿಮ್ಗೆ ಚೇಂಜಸ್ ಈಗ ಈ ಫಾರ್ಮುಲಾವನ್ನ ಚೇಂಜ್ ಮಾಡ್ತೇನೆ. ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ಕೊಡ್ತಿದ್ದೆ ಅಂದ್ರೆ ಯೂನಿಟ್ ಹೇಗೆ ಬರೆಯುವುದು ಅಂತ. ಈಗ ರೋಗೆ ಯೂನಿಟ್ ಹೇಗೆ ಬರೆಯುವುದು ಅಂತ ಹೇಳ್ಕೊಡ್ತೇನೆ ನೋಡಿ. ರೋ ಈಕ್ವಲ್ ಟು
ಎ ಇಲ್ಲಿಗೆ ಹೋಗ್ತದೆ. ಸೊ ಆರ್ ಇಂಟು ಎ ಡಿವೈಡೆಡ್ ಬೈ ಎಲ್ ಆಯ್ತು. ಸೊ ನೀವೇ ಹೇಳಿದ್ರಿ ಓಮ್ ಅಂದ್ರ ಯೂನಿಟ್ ಯಾವ್ದ್ರದ್ದು ಆರ್ ಇದು, ಅಂಡ್ ಏರಿಯಾದ ಯೂನಿಟ್ ಇಸ್ ಮೀಟರ್ ಸ್ಕ್ವೇರ್, ಅಂಡ್ ಲೆಂತ್ ಇದು ಯೂನಿಟ್ ಯಾವುದು, ಇಟ್ ಇಸ್ ಸಾರಿ ಆಯ್ತಾ, ನಂದೊಂದು ಇಂಟರ್ನೆಟ್ ಆಗಾಗ ಪ್ರಾಬ್ಲಮ್ ಆಗ್ತದೆ. ಓಕೆ, ಸೊ ವಿ ಇಸ್ ಸಾರಿ ವಿ ಅಲ್ಲ, ನಾನು ಯಾವ್ದು ಮಾಡ್ತಿದ್ದು ಆರ್ ಎ ಡಿವೈಡೆಡ್ ಬೈ ಎಲ್. ಸೊ ಆರ್ ನ ಯೂನಿಟ್ ಓಮ್, ಎ ದು ಯೂನಿಟ್ ಮೀಟರ್ ಸ್ಕ್ವೇರ್, ಅಂಡ್ ಎಲ್ ನ ಯೂನಿಟ್ ಮೀಟರ್. ಸೊ ಈಗ ಏನಾಯ್ತು, 1 ಮೀಟರ್ ಕ್ಯಾನ್ಸಲ್ ಆಯ್ತು. ಸೊ ದಟ್ ಯು ವಿಲ್ ಗೆಟ್ ಓಮ್ ಮೀಟರ್. ಸೊ ದಿಸ್ ಇಸ್ ಅ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಆಯ್ತಾ. ಈ ತರ ಕೂಡ ನಿಮಗೆ ಯೂನಿಟ್ ಅನ್ನು ಹುಡುಕಬಹುದು. ಓಕೆ, so this is a unit of resistivity. Ohm meter. Okay, ಅರ್ಥ ಆಯ್ತಾ ಸರ್? ಈಗ ನಾವು ಒಂದು ಪ್ರಾಬ್ಲಮ್ ಜಸ್ಟ್ ಐಲ್ ಚೆಕ್ ಪ್ರಾಬ್ಲಮ್ ಇದೆಯಾ ಅಂತ ಮಾಡ್ಲಿಕ್ಕೆ. ಬೇಡ, ಅದರ ಪ್ರಾಬ್ಲಮ್ ನಾವು ಮತ್ತೆ ಮಾಡುವ. ಜಸ್ಟ್ ಅ ಸೆಕೆಂಡ್. ಹಲೋ ಮ್ಯಾಮ್, ಏನ್ ಹೇಳ್ತಾರೆ? ಅಲ್ಲ, ಅವ್ರ ಹತ್ರ ನೀವು ಅಂದ್ರೆ ಕೇಸ್ ನಾವಂದ್ರೆ ಆ ಪೇಷಂಟ್ ಅನ್ನು ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತೀವಿ ಅಂದ್ರೂ ಹಂಗೆ ಹೇಳ್ತಾರೆ. ಅಯ್ಯೋ, ಏನು ಹಾಸ್ಪಿಟಲ್ ಅದು. ಓಕೆ, ನೋಡಿ ಮ್ಯಾಮ್, ನಾನು ಮಾತಾಡ್ತೀನಿ. ನಾನು ಈ ಒಂದು ಕ್ಲಾಸಲ್ಲಿ ಇದ್ದೀನಿ, ಕ್ಲಾಸ್ ಮುಗಿಸಿ ನಾನು ಯಾರ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಆಯ್ತು, ಶೋರ್ ಶೋರ್. ಓಕೆ ಮ್ಯಾಮ್. Next we are studying about the resistors in series and parallel connect ಮಾಡಿದ್ರೆ ಏನಾಗುತ್ತೆ ಅಂತ. Okay, for example, okay, we have 3 resistors like this. ಆಯ್ತಾ, and it has been connected to a voltage like this. ಓಕೆ, ನಾನು ಆಗ ಹೇಳಿದ್ದೆ, ನೆನಪಿದೆಯಾ? ಆಮೀಟರ್ ಯಾವತ್ತೂ ಕೂಡ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು, ಪ್ಯಾರಲಲ್ ಆಗಿ ಅಲ್ಲ ಅಂತ. ಓಕೆ, ಆಮೇಲೆ ವೋಲ್ಟ್ ಮೀಟರ್ ಅನ್ನ ಈ ತರ ಕನೆಕ್ಟ್ ಮಾಡಬೇಕು. ನೋಡಿ, ನಾನು ಹೇಳ್ತೇನೆ ನಿಮಗೆ ಯಾಕೆ ನಾನು ಬೇರೆ ಬೇರೆ ವೋಲ್ಟ್ ಮೀಟರ್ ಅನ್ನ ಕನೆಕ್ಟ್ ಮಾಡಿದ್ದೇನೆ 3 ಅಂತ. See, when you connect resistors in series, ಆಯ್ತಾ, then voltage will be different but current will be same. ಅಂದ್ರೆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಸೇಮ್ ಇರ್ತದೆ, ಬಟ್ ವೋಲ್ಟೇಜ್ 3ಅಲ್ಲೂ ಕೂಡ ಬೇರೆ 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 ಇರ್ತದೆ. ಆಯ್ತಾ, ಸೊ ಇದು ನಿಮಗೆ ನೆನಪಿರ್ಬೇಕು. ಸಾಕು ಮತ್ತೆ. ಓಕೆ, ಸೊ ಈಗ 3 ರೆಸಿಸ್ಟರ್ಸ್ ಇದೆ ಆಯ್ತಾ. ದಿಸ್ ಇಸ್ ವೋಲ್ಟೇಜ್ ವಿ. ಓಕೆ, ಈಗ ಅಂದ್ರೆ ಏನರ್ಥ, ಇಲ್ಲಿ ಒಂದು ವೋಲ್ಟೇಜ್ ಡ್ರಾಪ್ ಆಗಿದೆ, ಇಲ್ಲಿ ಒಂದು ವೋಲ್ಟೇಜ್, ಇಲ್ಲಿ ಒಂದು ವೋಲ್ಟೇಜ್. ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಿಮಗೆ 8 ವೋಲ್ಟ್ ಕೊಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ ನೀವು. ವಿ ಹ್ಯಾವ್ ಗಿವನ್ 8 ವೋಲ್ಟ್ ಅಂಡ್ ದೆನ್ ದಿಸ್ ವಿಲ್ ಸ್ಪ್ಲಿಟ್ ಲೈಕ್ ದಿಸ್. 2 ವೋಲ್ಟ್ ಹಿಯರ್, 2 ವೋಲ್ಟ್ ಹಿಯರ್ ಅಂಡ್ 4 ವೋಲ್ಟ್ ಹಿಯರ್. ಅಂದ್ರೆ ಹೀಗೆ ಆಗುತ್ತೆ ಅಂತಲ್ಲ, ನಾನು ನಿಮಗೆ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು. ಆಯ್ತಾ,
ಸೊ ಈ ತರ ಬೀಳುತ್ತೆ, ಬೇರೆ ಬೇರೆ ವೋಲ್ಟೇಜ್ ಒಂದೊಂದು ಕಡೆ ಹೋಗುತ್ತೆ. ಆಯ್ತಾ? ಇದು ಯಾವಾಗ? ಓನ್ಲಿ ವೆನ್ ಯು ಕನೆಕ್ಟ್ ರೆಸಿಸ್ಟರ್ಸ್ ಇನ್ ಸೀರೀಸ್. ಆಯ್ತಾ? ಸೊ ಯು ಶುಡ್ ರಿಮೆಂಬರ್ current will be same but voltage will be different. Now let's derive the formula for this. ಆಯ್ತಾ? ಸೊ ಈಗ ಇಲ್ಲಿ ಏನಾಗಿದೆ, V1 V2 V3 ಇದೆ, V ಇದೆ, ಹೌದಾ? ಅಂದ್ರೆ ಏನರ್ಥ, ಒಂದು ವೋಲ್ಟೇಜ್, ಮೇನ್ ವೋಲ್ಟೇಜ್ ಹ್ಯಾಸ್ ಬೀನ್ ಸ್ಪ್ಲಿಟೆಡ್ ಇಂಟು 3 parts. ಸೊ ಮೇನ್ ವೋಲ್ಟೇಜ್ ಕ್ಯಾನ್ ಬಿ ಗಿವನ್ ಬೈ V is equal to V1 plus V2 plus V3. ಈಗ ಓಮ್ಸ್ ಲಾ ಹಾಕ್ಬೇಕು ನಾವು. ಆಯ್ತಾ? So let this resistance be R1, let this resistance be R2, and let this resistance be R3. ಆಯ್ತಾ? ಹೀಗಿರುತ್ತೆ. ಈಗ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. V1 ಓಮ್ಸ್ ಲಾ ಹೇಗೆ ಬರಿಬಹುದು ಹೇಳ್ಬೋದಾ ನಂಗೆ? ಓಮ್ಸ್ ಲಾ ಹೇಗೆ ಫಾರ್ಮುಲಾ? V is equal to IR ಅಲ್ವಾ? V is equal to IR. So substitute it here. V is equal to IR. ಆಯ್ತಾ? ಸಿಮಿಲರ್ಲಿ V1 ಗೆ ಇಲ್ಲಿ ಫಾರ್ಮುಲಾ ಹಾಕ್ಬೇಕು ನೀವು. ಓಮ್ಸ್ ಲಾ ಹೇಗಾಗುತ್ತೆ? I into R1 ಅಲ್ವಾ? V is equal to IR ಫಾರ್ಮುಲಾ. ಬಟ್ ಇಲ್ಲಿ V1 ಇದೆ ಬಟ್ ಅಂಡ್ ರೆಸಿಸ್ಟೆನ್ಸ್ R1, R ಅಲ್ಲ, ಹೌದಾ? ಸೊ R1 ಅಂತ ಬರಿಬೇಕು. ಸಿಮಿಲರ್ಲಿ V2 ಇಲ್ಲಿಗೆ ಹಾಕುವಾಗ ಏನ್ ಬರುತ್ತೆ? I into R2. ಸಿಮಿಲರ್ಲಿ ಇಲ್ಲಿಗೆ ಹಾಕುವಾಗ I into R3. ಹೀಗೆ. ಸೊ ಈಗ ಇದ್ರೆಲ್ಲದ್ರಲ್ಲಿ ಕಾಮನ್ ಯಾವುದು? ಮೂರಲ್ಲೂ ಕಾಮನ್ ಯಾವುದು? ಮೂರು ಟರ್ಮ್ ಅಲ್ಲಿ ಕೂಡ ಕಾಮನ್ ಯಾವ್ದಿದೆ? ವಿಚ್ ಒನ್ ಇಸ್ ಕಾಮನ್? ವಿಚ್ ಟರ್ಮ್ ಇಸ್ ಕಾಮನ್? I. So remove this I outside so that you will get R1 plus R2 plus R3 ಅಲ್ವಾ? ಸೊ ಈ ಕಡೆ I into R ಅಂತ ಇದೆ. ಸೊ ಈ R ಅನ್ನ ವಿ ವಿಲ್ ರೈಟ್ ಇಟ್ ಆಸ್ RS ಅಂತ ಬರೆಯುವ. ಯಾಕೆ ಹೇಳಿ? ಬಿಕಾಸ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಎಸ್ ಅಂದ್ರೆ ಸೀರೀಸ್ ಅಂತ ಅರ್ಥ. ಸೊ ದಿಸ್ I and I get cancelled. So you get RS is equal to R1 plus R2 plus R3. So this is the formula. ಅಂದ್ರೆ ಮೂರು ರೆಸಿಸ್ಟರ್ ಅನ್ನ ಕನೆಕ್ಟ್ ಮಾಡಿದ್ರೆ, ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ, ಟೋಟಲ್ ರೆಸಿಸ್ಟೆನ್ಸ್ ಅನ್ನ ಕಂಡು ಹುಡುಕುವುದಕ್ಕೆ ಆಡ್ ಮಾಡಿದ್ರೆ ಆಯ್ತು. ನಾನಾಗ ಬ್ಯಾಟ್ರಿ ತೋರಿಸಿದ್ದಲ್ಲ, ನೀವೇ ಮಾಡಿದ್ರಿ ನೋಡಿ. 2 ಬ್ಯಾಟ್ರಿಯನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ 4 ವೋಲ್ಟ್ ಅಲ್ವಾ? ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿದ್ರೆ ಅದು ಬೇರೆ ಬರ್ತದೆ, ಅದು ನೀವು PUC ಅಲ್ಲಿ ಬರ್ತದೆ. ಬಟ್ ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ನೀವು ಆಡ್ ಮಾಡಿ ನೋಡಿದ್ರಿ, ಹೌದಾ? ಟೋಟಲ್ ವೋಲ್ಟೇಜ್ ಎಷ್ಟು ಬರ್ತದೆ ಅಂತ. ಅದೇ ತರ 3 ರೆಸಿಸ್ಟರ್ ನ ಕನೆಕ್ಟ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರ್ತದೆ ಅಂದ್ರೆ ಈ ಫಾರ್ಮುಲಾ. ಓಕೆ, ನಾನು ಅದನ್ನೇ ಹೇಳಿದ್ದಾಗ 3 ರೆಸಿಸ್ಟರ್ ನ ಈ ತರ ಕನೆಕ್ಟ್ ಮಾಡಿದ್ರೆ ಅಂತ ಆದ್ರೆ ಕರೆಂಟ್ ಸೇಮ್, ವೋಲ್ಟೇಜ್ ಡಿಫರೆಂಟ್. ಆಯ್ತಾ? ಅದಕ್ಕೆ ನಾನು 3 ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡಿದ್ದು. 3 ವೋಲ್ಟೇಜ್ ಇದಾಗುತ್ತೆ. ಸೊ V is equal to V1 plus V2 plus V3. ಆಯ್ತಾ? ಅಂಡ್ ದೆನ್ ಯು ಆರ್ ಸಬ್ಸ್ಟಿಟ್ಯೂಟಿಂಗ್ ಓಮ್ಸ್ ಲಾ ಹಾಕೋದು. V is equal to IR, V1 is equal to IR1, V2 is equal to IR2, V3 is equal to IR3. Now I is common and taking out and then cancelling out, you will get this. Okay, so this is about resistors connected in series. Okay, artha aita? Iga now let's see what happens when you connect resistors in parallel. ಆಯ್ತಾ? ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ನಾವು ನೋಡ್ಬೇಕೀಗ. ಈ ತರ ಇದೆ. ಆಯ್ತಾ? ಸೊ ಈಗ ನೀವು ನೋಡ್ಬೇಕಾದ್ದು ಈಗ ಆಗಿನ ಉಲ್ಟಾ ಏನು? ಈಗ ಕರೆಂಟ್ ಚೇಂಜ್ ಆಗುತ್ತೆ. ಯಾಕೆ ಹೇಳಿ? ನೋಡಿ, ಈಗ ಇಲ್ಲಿ ಈ ಜಾಗದಲ್ಲಿ ಕರೆಂಟ್ ಸ್ಪ್ಲಿಟ್ ಆಗ್ತದೆ. ಈ ತರ ಬೈಪಾಸ್ ತರ ಗಾಡಿಗಳೆಲ್ಲ ಸ್ಪ್ಲಿಟ್ ಆಗಿ ಹೋಗ್ತಾವಲ್ಲ. ಒಂದು ಕಡೆ ನಮ್ಮ ಪುತ್ತೂರು ಜಂಕ್ಷನ್ ಬೈಪಾಸ್ ನೋಡಿದಿರಾ ಗೊತ್ತಿಲ್ಲ ನನಗೆ, ನೀವೆಲ್ಲ ಅಲ್ಲಿ ನೋಡಿ, ಒಂದಷ್ಟು ಪುತ್ತೂರು ಪೇಟೆಗೆ ಹೋಗ್ತದೆ, ಒಂದಷ್ಟು ಇದಕ್ಕೆ ಹೋಗ್ತದೆ, ಅಥವಾ ಬೆಳ್ಳಾರಿ ಸೈಡ್ ಅಲ್ಲಿ ಒಂದ್ ಸೈಡ್ ಸುಳ್ಯಕ್ಕೆ ಹೋಗ್ತದೆ, ಇನ್ನೊಂದ್ ಸೈಡ್ ಪುತ್ತೂರು ಪೇಟೆಗೆ ಹೋಗ್ತದೆ, ಇನ್ನೊಂದ್ ಸೈಡ್ ಈಚೆ ಬೊಳ್ವಾರಿಗೆ ಹೋಗೋ ರೋಡ್, ಹಾಗೆ. ಹೌದಾ? ಎಲ್ಲ ಕೂಡ ಸ್ಪ್ಲಿಟ್ ಆಗುತ್ತೆ. ಸೊ ಇಲ್ಲಿ ಕರೆಂಟ್ ಸ್ಪ್ಲಿಟ್ಸ್ ಅಪ್ ಇಂಟು 3 parts. ಆಯ್ತಾ? ಬಟ್ ವೋಲ್ಟೇಜ್ ವಿಲ್ ರಿಮೈನ್ ಸೇಮ್. ಯಾಕೆ ಸೇಮ್ ಅಂತ ನೋಡಿ, ಇಲ್ಲಿ ಈ 3 ತುದಿ ಉಂಟಲ್ಲ, ಇದ್ರ ತುದಿ, ಈ ತುದಿ, ಈ ತುದಿ ಎಲ್ಲ ಕನೆಕ್ಟ್ ಆಗಿರೋದು ಪಾಸಿಟಿವ್ ಗೆ. ಅದೇ ತರ ಇದರ ನೆಗೆಟಿವ್. ಒಂದೇ ವೋಲ್ಟೇಜ್ ಎಲ್ಲ ಕಡೆಗೆ ಸಿಗ್ತಾ ಇದೆ. ಸೊ ವೋಲ್ಟೇಜ್ ಇಸ್ ಸೇಮ್ ಬಟ್ ಕರೆಂಟ್ ವಿಲ್ ಬಿ ಡಿಫ್ರೆಂಟ್. ಸೊ ಆದ ಕಾರಣ ನೀವು 3 ಆಮೀಟರ್ ಅನ್ನ ಕನೆಕ್ಟ್ ಮಾಡ್ಬೇಕು ಈ ತರ. ಓಕೆ,
3 ಆಮೀಟರ್ ಅನ್ನ ಕನೆಕ್ಟ್ ಮಾಡಬೇಕು ಅಂಡ್ 1 ವೋಲ್ಟ್ ಮೀಟರ್ ಒಂದು ಸಾಕು ಈ ತರ ವಿ ಅಂತ. ಸೊ ಬಿಕಾಸ್ ವೋಲ್ಟೇಜ್ ಇಸ್ ಸೇಮ್. ಆಯ್ತಾ? ಸೊ ಈಗ ಏನಾಯ್ತು, ಇದು R1, ಇದು R2, ಇದು R3. ಆಯ್ತಾ? ಅಂಡ್ ಕರೆಂಟ್ I1, current I2 and this current I3. Okay. ನೀವು ಯಾರು ಯೂಸ್ ಮಾಡಬೇಡಿ annotation. ಆಯ್ತಾ? ಸೊ ಐ ಕ್ಯಾನ್ ಸಿ ಸಮ್ annotations here. ಸೊ ಯಾರು ಮುಟ್ಟಬೇಡಿ ಅದನ್ನ. ಓಕೆ ಸರಿ, ಈಗ ಸ್ಪ್ಲಿಟ್ ಆಯ್ತು. ಸೊ ಈಗ ಆಗ ನಾವು ಅಲ್ಲಿ ಬೇರೆ ಬೇರೆ ಇದ್ದದ್ದು ವೋಲ್ಟೇಜ್, ಈಗ ಇಲ್ಲಿ ಬೇರೆ ಬೇರೆ ಇರೋದು ಅದು ಕರೆಂಟ್. ಸೊ ಯು ಕ್ಯಾನ್ ರೈಟ್ I is equal to I1 plus I2 plus I3. ಈಗ ಓಮ್ಸ್ ಲಾ ಹೇಗೆ ಹಾಕ್ಬೋದು ಹೇಳ್ಬೋದಾ ನಂಗೆ? ಓಮ್ಸ್ ಲಾ ಹಾಕ್ಬೇಕು ಇದಕ್ಕೆ ಆಗಿನ ಹಾಗೆ. ಹೇಗೆ ಹಾಕ್ಬೋದು ಓಮ್ಸ್ ಲಾ? ಸಿ ಫಾರ್ಮುಲಾ V is equal to IR ಅಲ್ವಾ? ಸೊ ಈಗ ನಿಮಗೆ ಇಲ್ಲಿ ಎಕ್ಸ್ಪ್ರೆಷನ್ ಬೇಕಾಗಿರೋದು I ಗೆ. ಸೊ I is equal to V by R. ಇದು ಎಕ್ಸ್ಪ್ರೆಷನ್ I is equal to V by R. ಸೊ ಈಗ ಏನ್ ಮಾಡ್ಬೇಕು ಇಲ್ಲಿ ಹಾಗಾದ್ರೆ, ಇದು V by R ಆಗ್ತದೆ. ಆಯ್ತಾ? ಇಲ್ಲಿ ಅದನ್ನ ನಾವು P ಅಂತ ಬರೆಯುವ, RP ಅಂತ, ಯಾಕೆಂದ್ರೆ ಪ್ಯಾರಲಲ್ ಅಲ್ವಾ, ಅದಕ್ಕೋಸ್ಕರ. I1 ಅನ್ನ ಹೇಗೆ ಬರೆಯುವುದು? V divided by R1 ಪ್ಲಸ್ I2 ಅಂದ್ರೆ ಏನು? V divided by R3. ಓಮ್ಸ್ ಲಾ ಅಪ್ಲೈ ಮಾಡ್ತಾ ಇರೋದು. I3 ಅಂದ್ರೆ V divided by R4. ಸೊ ಈಗ ಕಾಮನ್ ಯಾವ್ದು ಇದರಲ್ಲಿ? ಎಲ್ಲ ಎಕ್ಸ್ಪ್ರೆಷನ್ ಅಲ್ಲಿ ಕಾಮನ್ ಯಾವುದು? V ಅಲ್ವಾ? ಸೊ ಯು ಕ್ಯಾನ್ ರಿಮೂವ್ V ಔಟ್ಸೈಡ್ ಅಂಡ್ ದೆನ್ ಯು ವಿಲ್ ಗೆಟ್ 1 by RP is equal to 1 by R1 plus 1 by R2 plus 1 by R3. So this is the expression. If you connect three resistors, if you connect three resistors in series ಅಲ್ಲಿ ನೀವು ಕನೆಕ್ಟ್ ಮಾಡಿ ಸೀರೀಸ್ ಕನೆಕ್ಟ್ ಮಾಡಿದ್ರಿ ಅಂತ ಆದ್ರೆ ದೆನ್ ಇಟ್ ವಿಲ್ ಬಿ ಎಂತ ಹೇಳಿ, RS is equal to R1 plus R2 plus R3. ಪ್ಯಾರಲ್ ಕನೆಕ್ಟ್ ಮಾಡಿದ್ರೆ 1 by RP is equal to 1 by R1 plus 1 by R2 plus 1 by R3. ಓಕೆ, ಸೊ ಇದು ನೆನಪಿಡ್ಬೇಕು. ನಾನು ನಿಮಗೆ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ತೋರಿಸ್ತೇನೆ ನೋಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಅದೇ ತರ ಇದೆ, ಬಟ್ ಅವರು ನೋಡಿ ಈ ತರ. ಓಕೆ, ರೆಸಿಸ್ಟೆನ್ಸ್ ಈ ತರ ಇದೆ ನೋಡಿ. ನೋಡಿ ಬೇರೆ ಬೇರೆ ಕನೆಕ್ಟ್ ಮಾಡಿದ್ದಾರೆ ಸೀರೀಸ್ಗೆ ಅಂಡ್ ದೇ ಹ್ಯಾವ್ ಡಿರೈವೇಶನ್ ಲೈಕ್ ದಿಸ್ ನೋಡಿ. RS is equal to R1 plus R2 plus R3. ಅದೇ ತರ ನೆಕ್ಸ್ಟ್ ಪ್ಯಾರಲ್ ಅಲ್ಲಿಗೆ ಈ ತರ ಮಾಡಿ R1 ಪ್ಲಸ್ ಇಲ್ಲಿದೆ ನೋಡಿ 1 by RP is equal to 1 by R1 plus 1 by R2 plus 1 by R3 ಇಷ್ಟು. ಸೊ ಇದು ಸೀರೀಸ್ ಮತ್ತೆ ಪ್ಯಾರಲಲ್ ಬಗ್ಗೆ ಅರ್ಥ ಆಯ್ತಾ? ಸೊ ಇದಿಷ್ಟು ನಾನು ಇವತ್ತು ಮಾಡ್ಲಿಕ್ಕಿದ್ದದ್ದು. ಸೊ ಇಲ್ಲಿಗೆ ಇವತ್ತಿನ ಇದು ಮುಗೀತು ಪಾರ್ಟ್. ಸೊ ಇನ್ನು ನಾಳೆ ಇದರ ಪ್ರಾಬ್ಲಮ್ಸ್ ಮಾಡುವ, ಇದರ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ನಾಳೆ ಸಾಲ್ವ್ ಮಾಡುವ ಬೆಳಿಗ್ಗೆ ಫಸ್ಟ್ ಅವರ್. ಮತ್ತೆ ಅದರ ನೆಕ್ಸ್ಟ್ ಸೆಕೆಂಡ್ ಇದರಲ್ಲಿ ಸೆಕೆಂಡ್ ಸೆಷನ್ ಅಲ್ಲಿ ಇನ್ನೊಂದು ಸಣ್ಣ ಪಾರ್ಟ್ ಮತ್ತೆ ಪ್ರಾಬ್ಲಮ್ಸ್ ಮಾಡುವ. ಸೊ ಅಲ್ಲಿಗೆ ಈ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮುಗೀತದೆ. ಆಯ್ತಾ? ಅರ್ಥ ಆಯ್ತಾ ಇದು ಎಲ್ಲರಿಗೆ ಸಹ ಕ್ಲಿಯರ್ ಆಗಿ ಇಲ್ಲಿ ತನಕ? ಯಾವುದೇ ಡೌಟ್ ಇಲ್ವಾ? ಓಕೆ, 2 3 4 5 ಜನಕ್ಕೆ ಅರ್ಥ ಆಯ್ತು.
ಇನ್ನು ಉಳ್ದವರು ಅರ್ಥ ಆಗಿಲ್ವಾ? ಹಾ, ಯೂಟ್ಯೂಬ್ ಲಿಂಕ್ ಹಾಕ್ತೇನೆ. ಆಕ್ಚುಲಿ ಆಗ ಅದು ರೆಕಾರ್ಡಿಂಗ್ ಸ್ಟಾಪ್ ಆಯ್ತು. ಈಗ ಕೂಡ ನಡುವೆ ಎಂತ ಆಯ್ತು ಗೊತ್ತಿಲ್ಲ, ನಾನು ನೋಡ್ತೀನಿ. ಅಲ್ಲಾದ್ರೆ ನಾನು ಅದಕ್ಕೇನ ಒಂದು ಸೊಲ್ಯೂಷನ್ ಹುಡುಕ್ತೀನಿ, ಆಯ್ತಾ? ಯೂಟ್ಯೂಬ್ಗೆ ಹಾಕ್ತೇನೆ. ಓಕೆ, ಸರಿ. ಥ್ಯಾಂಕ್ ಯು. ಸಿ ಯು ಟುಮಾರೋ. ಅಂಡ್ ನಿಮಗೇನ ಇವತ್ತು ಪ್ಲೀಸ್ ನೋಡಿ, ಇವತ್ತು ನಾನು ಎಲ್ಲಿ ತನಕ ಮಾಡಿದ್ದೇನೆ, ಆಲ್ಮೋಸ್ಟ್ ಪೇಜ್ ನಂಬರ್ ನಾನು ನಿಮಗೆ ಟೆಕ್ಸ್ಟ್ ಬುಕ್ ಕಳಿಸಿದ್ದೇನಲ್ಲ, PDF ಕಳಿಸಿದ್ದೇನಲ್ಲ, 215 ವರೆಗೆ ಮಾಡಿದ್ದೇನೆ ನಾನು. ಎಷ್ಟು? 215, ಸ್ಟಾರ್ಟಿಂಗ್ ಇಂದ 215 ಪೇಜ್ ವರೆಗೆ ಮಾಡಿದ್ದೇನೆ. ಅಂದ್ರೆ ಆಲ್ಮೋಸ್ಟ್ 16 ಪೇಜ್ ಮಾಡಿದ್ದೇನೆ. ಅದರಲ್ಲಿ ಕೆಲವೆಲ್ಲ ಇದು ಪ್ರಾಬ್ಲಮ್ಸ್ ಮಾಡ್ಬೇಕಷ್ಟೇ ಇನ್ನು. ಸೊ ಅಲ್ಲಿ ತನಕ ನಾಳೆ ಓದ್ಕೊಂಡು ಬನ್ನಿ. ಸೊ ನಾನು ಕೆಲವರ ಹತ್ರ ಜನರಲ್ ಕ್ವೆಶನ್ ಕೇಳ್ತೇನೆ, ಸೊ ನೀವು ಆನ್ಸರ್ ಮಾಡ್ಬೇಕು. ಯಾಕೆಂದ್ರೆ ನಾವು ಆತರ ಮಾಡಿದ್ರೆ ಮಾತ್ರ ನೀವು ಕೂಡ ಓದ್ತೀರಿ, ನನಗೆ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ ನೀವು ಪಾಠ ಕೇಳ್ತಿದ್ದೀರಿ ಅಂತ, ಆಯ್ತಾ? ಸೊ ಆದ ಕಾರಣ ದಯವಿಟ್ಟು ಇಷ್ಟು ಓದ್ಲಿಕ್ಕೆ ನಿಮಗೆ ಹಾರ್ಡ್ಲಿ ಒಂದು 15 ನಿಮಿಷ ಸಾಕು, ಆಯ್ತಾ? 15 ನಿಮಿಷ ಸ್ಪೆಂಡ್ ಮಾಡಿ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಆದ್ರೂ ಆಗ್ಬೋದು, ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ. ಸೊ ಅಷ್ಟು ಪ್ರಿಪೇರ್ ಆಗಿ ಬನ್ನಿ ನಾಳೆ. ಓಕೆ, ಸರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.